ನಮಸ್ಕಾರ ಸ್ನೇಹಿತರೆ, RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ನೌಕರರ ಸಂಘದ ವತಿಯಿಂದ ನಾಳೆ 7ನೇ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೆಗೊಳಿಸಲು ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಗುರುಮಿಟ್ಕಲ್ ತಾಲೂಕು ಅಧ್ಯಕ್ಷರಾಗಿರುವಂಥ ಸಂತೋಷ್ ನಿರೆಟ್ಟಿ ಅವರು ನಾಳೆ 1:30 ಗುರುಮಿಟ್ಕಲ್ ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ಮನವಿ ಪತ್ರವನ್ನು ನೀಡಲಿದ್ದಾರೆ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಉಳಿದ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನಿವೃತ್ತಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಇವರೆಲ್ಲ ಸಂಯುಕ್ತ ಆಶ್ರಯದಲ್ಲಿ ನಾಳೆ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಡಲಾಗುತ್ತಿದೆ. ಈ ಒಂದು ಮನವಿಯ ಉದ್ದೇಶ 7ನೇ ವೇತನ ಜಾರಿಗೆಗೊಳಿಸುವುದು, ಹಳೆ ಪಿಂಚಣಿಯನ್ನು ಮರುಜಾರಿಗೆಗೊಳಿಸುವುದು ಹಾಗೂ ಜ್ಯೋತಿ ಸಂಜೀವಿನಿಯನ್ನು ಅನುಷ್ಠಾನಗೊಳಿಸುವುದು. ಬಂಧುಗಳೇ, ಮಾನ್ಯ ಶಾಸಕರ ಈಗಾಗಲೇ ನಾವು ಮಾನ್ಯ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ದಿನಾಂಕ 9/7/2024 ಗುರುಮಿಟ್ಕಲ್ದಿಂದ ಸುಮಾರು 100ಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಹೋಗಿ ಮನವಿಯನ್ನು ಸಲ್ಲಿಸಿರುತ್ತೇವೆ. ಅದೇ ತರಹ ನಾಳೆ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಡಲಾಗುತ್ತದೆ. ದಯಮಾಡಿ ತಾಲೂಕಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಈ ಒಂದು ಮನವಿ ಕೊಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಬಂಧುಗಳೇ, ಸಂಘಟನೆ, ಸಂಘದ ಗುರಿ ನಮ್ಮ ಜಾತಿ, ನೌಕರರ ಜಾತಿ ಹಾಗೂ ಸಂಘಟನೆಯಲ್ಲಿ ಶಕ್ತಿ ಇದೆ ಅಂತ ಹೇಳುತ್ತಾ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಈ ಒಂದು ಮನವಿ ಕೊಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಏಕೆಂದರೆ ನಾವುಗಳು 7ನೇ ವೇತನ ಪಡೆಯಬೇಕಂದ್ರೆ ಪ್ರತಿಯೊಬ್ಬರು ಹಾಜರಿರಬೇಕೆಂದು ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸರ್ಕಾರಿ ನೌಕರ ಸಂಘ, ಜೈ ಶ್ರೀರಾಕ್ಷ.